ನಮಸ್ಕಾರ ಸ್ನೇಹಿತರೆ, ಅಂಬಿ ಟೆಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿಯ 14ನೇ ಕಂತಿನ ಅಮೌಂಟ್, ಸೊ ಅದರ ಜೊತೆಗೆ ಈಗ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಏನಿದೆ, ಸೊ ಅದು ಎಷ್ಟು, ಈಗ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದರು ಪ್ರತಿಯೊಬ್ಬರಿಗೂ. ಸೊ ಅದ್ರ ಪ್ರಕಾರ 10 kgಯಲ್ಲಿ ಹೆಚ್ಚುವರಿ 5 kg ಅಕ್ಕಿ ಅಮೌಂಟ್ ಏನಿದೆ ಅದು ಕೂಡ ಈಗ ಕೊಡೋಕ್ಕಾಗ್ತಿಲ್ಲ, ಕೇಂದ್ರ ಸರ್ಕಾರದಿಂದ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಿದ್ರು, ಸೊ 10 kg ಅಕ್ಕಿ ಅದ್ರ ಬದಲು ಈಗ ಏನು ಮಾಡ್ತಿದ್ರು, ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಿರೋದು. ಸೊ ಎಲ್ರಿಗೂ ಈ ವಿಷಯ ಗೊತ್ತಿರೋದೆ. ಆದರೆ ಈಗ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಕೂಡ ಇದೇ ತಿಂಗಳು, ಅಂದರೆ ಈಗ ಆಲ್ರೆಡಿ ಟ್ರಾನ್ಸ್ಫರ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಸುಮಾರು ಜನಕ್ಕೆ ನಿನ್ನೆ ಬಂದಿದೆ. ಸೊ ನಿನ್ನೆ 14/11/2024 ಏನಿದೆ ಅದು ಕೂಡ ಬಂದಿದೆ. ಅದು ಪ್ರೂಫ್ ಕೂಡ ನಿಮಗೆ ಇದೇ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಎಲ್ಲನೂ ತಿಳ್ಕೊಳ್ಳೋಕೆ ಮುಂಚೆ ನೀವೇನು ಮಾಡಬೇಕಂದ್ರೆ, ಈಗ ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ಇದೇ ರೀತಿ ನಾನು ಹೊಸ ಮಾಹಿತಿ, ಹೊಸ ಅಪ್ಡೇಟ್ಸ್ನ ನಾನು ಕೊಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡ್ತಿದ್ದೀರಾ ಅವರಿಗೆಲ್ರಿಗೂ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಸೊ ಯಾರೆಲ್ಲ ಈಗ ಹೊಸಬ್ರಿದ್ದೀರಾ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೀವು ವಿಡಿಯೋನ ಸ್ಟಾರ್ಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕಿಂದ ಎಷ್ಟೋ ಜನರಿಗೆ ಇದು ಇನ್ಫಾರ್ಮೇಷನ್ ರೀಚ್ ಆಗುತ್ತೆ ಫ್ರೆಂಡ್ಸ್. ಸೊ ನಿಮ್ಮ ಲೈಕ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ಸ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈಗ ಗೃಹಲಕ್ಷ್ಮಿ ಯೋಜನೆ 14-15ನೇ ಕಂತಿನ ಚರ್ಚೆ ಮಾಡೋಕ್ಕಿಂತ ಮುಂಚೆ ಈಗ DBT ಮುಖಾಂತರ ಏನು ಆಲ್ರೆಡಿ ಪುಷ್ ಮಾಡಿದ್ದಾರೆ. ಸುಮಾರು ಜನಕ್ಕೆ ಈಗ ಅಮೌಂಟ್ ಕೂಡ ಬಂದಿದೆ. ಇದ್ರ ಜೊತೆಗೆ ಅಕ್ಕಿಯ ಅಮೌಂಟ್, ಅಂದರೆ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಏನಿದೆ, ಹೆಚ್ಚುವರಿ 5 kg ಅಮೌಂಟ್ ಏನಿದೆ ಅದು ಕೂಡ ಈಗ ಟ್ರಾನ್ಸ್ಫರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ ಈಗ ನಾವು ಶಕ್ತಿ ಯೋಜನೆ ಬಗ್ಗೆ ಕೂಡ ಒಂದು ಸ್ವಲ್ಪ ಇಲ್ಲಿ ಚರ್ಚೆ ಮಾಡೋಣ. ಶಕ್ತಿ ಯೋಜನೆ ಬಗ್ಗೆ ಈಗ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್. ಅದೇನಂತ ನಿಮಗೆ ಈ ವಿಡಿಯೋನ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಗೊತ್ತಿರೋ ಹಾಗೆ ನಿನ್ನೆ 14/11/2024 ಏನಿತ್ತು ಮಕ್ಕಳ ದಿನಾಚರಣೆ. ಸೊ ಇದರ ಜೊತೆಗೆ ಒಂದು ಹುಡುಗ ಒಂದು ಕ್ವಶನ್ ಕೂಡ ಕೇಳಿದ, ಏನಂದರೆ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ. ಸೊ ಗೃಹ ಜ್ಯೋತಿ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಸೊ ಎಲ್ಲ ಯೋಜನೆಗಳು ಮಹಿಳೆಯರಿಗೆ ಆಗಿದೆ, ಆದರೆ ಗಂಡು ಮಕ್ಕಳಿಗೆ ಯಾವುದೇ ಯೋಜನೆ ಇಲ್ಲ. ಸೊ ಈ ಒಂದು ಪ್ರಶ್ನೆಗೆ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಒಂದು ಆನ್ಸರನ್ನು ಮಾಡಿದ್ದಾರೆ. ಸೊ ಅದೇನೆಂದರೆ, ಶಕ್ತಿ ಯೋಜನೆಯಿಂದ ಏನಿದೆ ಮಹಿಳೆಯರಿಗೆ ತುಂಬ ಯೂಸ್ಫುಲ್ ಆಗ್ತಾಯಿದೆ. ಆದರೆ ಇದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ಕೂಡ ಈಗ ಶಕ್ತಿ ಯೋಜನೆಯ ಅಡಿಯಲ್ಲಿ ಒಂದು ವಯಸ್ಸಿನ ಮಿತಿಯನ್ನು ಆಧಾರ ಮಾಡಿಕೊಂಡು ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಿದೆ. ಅವ್ರಿಗೂ ಕೂಡ ಫ್ರೀ ಬಸ್ ಮಾಡೋ ಸಾಧ್ಯತೆ ಇದೆ ಫ್ರೆಂಡ್ಸ್. ಸೊ ಅದ್ರ ಬಗ್ಗೆ ಆದಷ್ಟು ಬೇಗ ಚರ್ಚೆನ ಮಾಡಿ ತಿಳಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಅವರಿಗೂ ಕೂಡ ಅಂದರೆ ಇಷ್ಟು ಏಜ್ವರೆಗೂ ಅವರಿಗೆ ಫ್ರೀ ಬಸ್, ಅಂದರೆ ಶಕ್ತಿ ಯೋಜನೆ ಏನಿದೆ ಅದು ಫಲ ಏನಿದೆ ಅವ್ರಿಗೂ ಸಿಗಬೇಕು. ಸೊ ಈ ರೀತಿ ಒಂದು ಚರ್ಚೆ ಕೂಡ ಮಾಡ್ತೀನಿ ಅಂತ ಕೂಡ ಖುದ್ದಾಗಿ DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಈಗ ಒಂದು ಚರ್ಚೆನ ಮಾಡಿ ಆದಷ್ಟು ಬೇಗ ಇದನ್ನು ಕೂಡ ಜಾರಿಗೆ ತರ್ತಿದ್ದಾರೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ಈಗ ಸ್ಟಾರ್ಟ್ ಮಾಡಿ. ನೀವು ನೋಡ್ತಿರ್ಬೋದು, ನಿನ್ನೆ 14/11/2024 ಏನಿದೆ ಅನ್ನಭಾಗ್ಯ ಯೋಜನೆಯ 680 ರೂಪಾಯಿ. ಸೊ ಇದು ಏನಿದೆ ಹೆಚ್ಚುವರಿ ಅಕ್ಕಿ ಅಮೌಂಟ್ ಏನಿದೆ ಅದು ನಿನ್ನೆ ತಾನೇ ಟ್ರಾನ್ಸ್ಫರ್ ಆಗಿದೆ ಫ್ರೆಂಡ್ಸ್. ಸೊ ಈಗ ಏನಿದೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಟ್ರಾನ್ಸ್ಫರ್ ಆಗ್ತಿದೆ. ಸೊ ಇತ್ತೀಚೆಗೆ ಯಾವುದೂ ಪೆಂಡಿಂಗ್ ಇಡ್ತಾ ಇಲ್ಲ, ಎಲ್ಲನೂ ಕಂಟಿನ್ಯೂಸ್ಲಾಗಿ ಈಗ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಕೆಲವೊಂದು ಸಲ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಆದರೆ ಈಗ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಈಗ ಪಟಾಪಟ ಅಂತ ಎಲ್ಲ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಇದ್ರ ಜೊತೆಗೆ ಗೃಹಲಕ್ಷ್ಮಿಯ ಯೋಜನೆ ಅಮೌಂಟ್ ಏನಿದೆ ಅದು 13ನೇ ತಾರೀಕಿಗೆ ಬಂದಿದೆ ಫ್ರೆಂಡ್ಸ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, 13/11/2024 2,000 ರೂಪಾಯಿ ಅಮೌಂಟ್ ಏನಿದೆ ಅದನ್ನು ಕೂಡ DBT ಮುಖಾಂತರ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದರೆ ಇಲ್ಲಿ 13 ಮತ್ತು 14 ಕೇವಲ ಒಂದೇ ದಿನ ಗ್ಯಾಪ್ ಕೊಟ್ಟು, ಅಂದರೆ 13ನೇ ತಾರೀಕಿಗೆ ಅನ್ನಭಾಗ್ಯ ಯೋಜನೆ 13ನೇ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಅಮೌಂಟ್ ಏನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದ್ರ ಜೊತೆಗೆ 14ನೇ ತಾರೀಕಿಗೆ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಆಮೇಲೆ ಈಗ 15ನೇ ಕಂತಿನ ಅಮೌಂಟ್ ಏನಿದೆ, ಸೊ ಅದನ್ನು ಕೂಡ ಇದೇ ತಿಂಗಳ ಕೊನೆಯಲ್ಲಿ ಮಾಡ್ತೀನಿ ಅಂತ ಕೂಡ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಏನಿದೆ 15ನೇ ಕಂತಿನ ಅಮೌಂಟ್ ಕೂಡ ಇದೇ ತಿಂಗಳು ಕೊನೆಯಲ್ಲಿ, ಅಂದರೆ ಇದು ತಿಂಗಳು ಕೊನೆಯ ವಾರದಲ್ಲಿ ಅವರಿಗೆ DBT ಮುಖಾಂತರ 15ನೇ ಕಂತಿನ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಫ್ರೆಂಡ್ಸ್. ಸೊ ಯಾರಿಗೆಲ್ಲ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬಂದಿದೆ ಮತ್ತು ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ಸ್ ಆಗಿರುತ್ತೆ. ಮತ್ತು ಫ್ರೆಂಡ್ಸ್, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಾರೆ ಅಂದರೆ ತುಂಬ ಧನ್ಯವಾದಗಳು. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸಿಗೋಣ ಮತ್ತೆ ನಾಳೆ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.